ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ರಹ್ಮಣ್ಯ, ಏನಾಯ್ತಪ್ಪ? ಯಾರಾದ್ರೂ ಸಿಕ್ಕಿದ್ರೇನಪ್ಪ? ಇಲ್ಲಮ್ಮ, ಲೈಟ್ ಮ್ಯಾನು, ನೀರವರು, ಸೊಸೈಟಿಯವರು ಯಾರು ಕೈಗೆ ಸಿಗ್ತಾಯಿಲ್ಲ. ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾ ಇದ್ದಾರೆ. ಮನೆ ಹತ್ರ ಹೋದ್ರೆ ಯಾರು ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಸುಬ್ಬು, ಇಲ್ಲಿ ನೋಡು ಸುಬ್ಬು, ನಾವು ಬಿಲ್ ಎಲ್ಲ ಕರೆಕ್ಟಾಗಿ ಕಟ್ಟಿದೀವಿ, ಆದ್ರೂ ಕರೆಂಟು ಕೊಡ್ತಿಲ್ಲ, ನೀರು ಬಿಡ್ತಿಲ್ಲ ಕಣೋ. ನೋಡಿದ್ರ ಎಲ್ರು ಹೆಂಗ ಪಾತ್ರ ಗುಟ್ಕೊಂಡು ಹೋಗ್ತಾ ಇದಾರೆ ಅಂತ. ನಮ್ಮ ಹಾಲ್ ಮಾರೋ ಮೇಡಮ್ ಅಂದ್ರೆ ಸುಮ್ಮನೆನಾ? ಒಂದೇ ರಾತ್ರಿಲಿ ತಿನ್ನಕ್ಕೆ ಅನ್ನ ಇಲ್ಲ, ಕೈ ತೊಳಿಯಕ್ಕೆ ನೀರಿಲ್ದಂಗೆ ಮಾಡ್ಬಿಟ್ರು. ಏನು ಹೇಳ್ತಿದ್ದೆ ಕಾತು? ಅದೇ ಕಣ್ರಿ, ತಿನ್ನಕ್ಕೆ ಅನ್ನನೇ ಇಲ್ಲ ಅಂದಮೇಲೆ ಕೈ ತೊಳಿಯಕ್ಕೆ ನೀರು ಹಾಕ್ಬೇಕು ಅಂತ. ಅವಮ್ಮ ಮಿನಿಸ್ಟ್ರನ್ನೇ ಬಿಟ್ಟಿಲ್ಲ, ಇನ್ನು ಇವ್ರನ್ನ ಬಿಡ್ತಾಳೆಯೇ? ಅದೆಲ್ಲ ಸರಿ ಕಣೆ, ನಾವಿರೋದು ಇದೇ ಮನೇಲಿ ತಾನೆ. ಕೈ ತೊಳೆಯೋಕ್ಕೆ ತಿನ್ನಕ್ಕೆ ಏನಾರು ಬೇಕಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಬಾವಾ? ನಮ್ಮ ಹತ್ರ ಕಾಸಿಲ್ವೇ, ಚಿಂತೆ ಮಾಡಬೇಡ. ಅಯ್ಯೋ, ಕಾಸನ್ನೇನು ತಿನ್ನಕ್ಕಾಗುತ್ತಾ? ಕಾಸಲ್ಲೇನು ಕೈ ತೊಳೆಯಕ್ಕಾಗುತ್ತಾ? ಈ ಬಾವ ಸುಮ್ಮನೆ ಇದ್ರೆ ನಿನ್ನ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋಗಿ ಇಡ್ಲಿ ತೂತೊಡೆ ಕೊಡಿಸ್ತೀನಿ, ಸುಮ್ಮನೆ ತಿನ್ಬೇಕು. ಕಬಾರ್. ಈಗೇನು ಮಾಡೋದು ಸುಬ್ಬು? ಊಟ ಕರೆಂಟ್ ಇಲ್ಲದೆ ಹೇಗೋ ಬದುಕೋದು? ಇದೆಲ್ಲ ಯಾಕೋ ಅತಿ ಆಗ್ತಾ ಇದೆ. ಇದನ್ನ ಈ ಲೆವೆಲ್ ಅಲ್ಲೇ ಸರಿ ಮಾಡೋದಕ್ಕಾಗಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಿರೋ ಇಲಾಖೆ ಹತ್ರನೇ ಮಾತಾಡ್ತೀನಿ, ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ಬೇಡ ಮೇಡಮ್, ನಾವು ಮಾತ್ರ ಕೊಟ್ಟು ಇದು ಯಾವುದೂ ನಿರ್ಧಾರ ತಗೊಳ್ಳೋದು ಬೇಡ. ಮೊದಲು ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸುಮ್ಮನೆ ಕಂಪ್ಲೇಂಟ್ ಮಾಡಿದ್ರೆ ಸರಿ ಹೋಗಲ್ಲ. ಹೌದು ಸುಬ್ಬು, ಆದ್ರೆ ವಿಷಯ ಏನು ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ಯಾರು ಕೈಗೆ ಸಿಗ್ತಾ ಇಲ್ಲ, ಯಾರು ಕಾಲ್ ಮಾಡಿದ್ರು ಯಾರು ಫೋನೇ ರಿಸೀವ್ ಮಾಡ್ತಿಲ್ಲ. ನಾನು ಇನ್ನೊಂದ್ಸಲಿ ವಿಚಾರಿಸ್ತೀನಿ, ಎಲ್ಲರೂ ಮನೆ ಹತ್ರನೂ ಹೋಗಿ ಇನ್ನೊಂದ್ಸಲಿ ನೋಡ್ಕೊಂಡು ಬರ್ತೀನಿ ನಾನೇ. ಇರು ಸುಬ್ಬು, ನಾನು ನಿನ್ ಜೊತೆ ಬರ್ತೀನಿ. ಅದ್ ಏನಾಗ್ತಿದೆ ಅಂತ ನಾನು ತಿಳ್ಕೊಬೇಕು. ಆದಷ್ಟು ಬೇಗ ಇದನ್ನೆಲ್ಲ ಸಾಲ್ವ್ ಮಾಡಬೇಕು. ಸರಿ ಬನ್ನಿ ಮೇಡಮ್. ಸುಬ್ರಹ್ಮಣ್ಯ, ಏನ್ ಮಾಡ್ತಿರೋ ಆದಷ್ಟು ಬೇಗ ಮಾಡಿ. ಎಷ್ಟೊತ್ತು ಅಂತ ನೀರು ಊಟ ಇಲ್ಲದೆ ಇರೋದು? ಆಯ್ತಮ್ಮ, ನಾನೆಲ್ಲ ನೋಡ್ಕೊತೀನಿ. ಬನ್ನಿ. ಅವ್ರ ಜೊತೆ ನೀವು ಮಾತಾಡೋದಾ? ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದೆಲ್ಲ ಈಗ ಮುಗ್ದೋದ ಕತೆ. ಹಾಗಂತ ಸುಮ್ಮನೆ ಇದ್ಬಿಡಕ್ಕಾಗತ್ತಾ? ನೀವು ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ. ನಾನು ನಿಮಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ಅಷ್ಟು ಮಾಡಬಾರ್ದಾ? ನಿಮ್ಮ ಜೀವನನ ಸರಿ ಮಾಡೋದು ನನ್ನ ಜವಾಬ್ದಾರಿ ಅಲ್ವಾ? ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗತ್ತೆ, ಆದರೆ ಅದಕ್ಕೆಲ್ಲ ಈಗ ಸಮಯ ಅಲ್ಲ. ದಯವಿಟ್ಟು ಬೇಡ. ಸಂಬಂಧಗಳನ್ನು ಸರಿ ಮಾಡೋದಕ್ಕೆ ಯಾವ ಸಮಯನೂ ನೋಡಬೇಕಾಗಿಲ್ಲ. ಭಾವನೆಗಳಿರೋ ವ್ಯಕ್ತಿ ಒಂಟಿಯಾಗಿ ಬದುಕಿದ್ರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಅದರಲ್ಲೂ ನಾವು ಪ್ರೀತಿ ಮಾಡಿದವರು ದೂರ ಆದಾಗ ಜೀವನನೇ ಬರಡು ಅನ್ನಿಸ್ಬಿಡುತ್ತೆ. ನಿಮ್ಮ ಜೀವನ ಇನ್ನೂ ದೊಡ್ಡದಾಗಿದೆ. ನೀವಿಬ್ಬರು ಮೊದಲಿನಂತೆ ಬಾಳಿ ಬದುಕಬೇಕು. ನನ್ನ ಆಸೆನೂ ಅದೇ ವೀರು. ಆದರೆ ನಿಮ್ಮ ಜೊತೆ ನೀವೇ ಹೇಗೆ ಮಾತಾಡ್ತೀರಾ? ನಿಮಗೆ ನೀವೇ ಹೇಗೆ ಬುದ್ಧಿ ಹೇಳ್ತೀರಾ? ನಮ್ಮ ಸುಬ್ಬು ಶ್ರಾವಣಿನ ಗಮನಿಸಿದ್ದೀರಾ? ಎಷ್ಟು ಸಂತೋಷವಾಗಿ ಪ್ರೀತಿಯಿಂದ ಇರ್ತಾರೆ. ಜೋಡಿ ಅಂದ್ರೆ ಹೀಗಿರ್ಬೇಕಪ್ಪ ಅನ್ನೋ ತರ ಇರ್ತಾರೆ. ಪ್ರೀತಿ ತುಂಬಾ ಪವಿತ್ರವಾದದ್ದು. ನಿಜವಾದ ಪ್ರೀತಿನ
ಕಳ್ಕೋಬಾರ್ದು. ನೀವು ನಿಮ್ಮ ಗಂಡನ ಜೊತೆ ಚೆನ್ನಾಗಿರ್ಬೇಕು. ಇಲ್ಲಿ ಕಾಲ್ ಮಾಡ್ಕೊಡಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲ ಅಂದ್ರೆ ನನಗೆ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಸರಿ, ಅವ್ರ ನಂಬರ್ ನಿಮಗೆ ಕೊಡ್ತೀನಿ. ಆದರೆ ಆದ್ರೇನು? ನೀವು ನನ್ನನ್ನು ತುಂಬ ಆತ್ಮೀಯತೆಯಿಂದ ನೋಡ್ತೀರಾ, ಮನೆಯವರು ಅಂತ ಕೂಡ ಹೇಳ್ತೀರಾ, ತುಂಬ ಹತ್ರದವರು ಅಂತ ಕೂಡ ಹೇಳಿದ್ರಿ. ನೀವು ನನ್ನ ಬಗ್ಗೆ ಹಾಗೆ ಅಂದ್ಕೊಂಡ್ಮೇಲೆ ನನಗೂ ನಿಮ್ಮ ಬಗ್ಗೆ ಒಂದು ಸಲಿಗೆ ಇದೆ ಅಂತ ಅಂದ್ಕೋಬೋದಲ್ವಾ? ಯಾಕಿಲ್ಲ, ನೀವು ನನ್ನ ಬಗ್ಗೆ ಅಷ್ಟೇ ಸಲಿಗೆ ತಗೋಬಹುದು, ಅಷ್ಟೇ ಆತ್ಮೀಯತೆನೂ ಇರುತ್ತೆ. ಅದೇ ಸಲಿಗೆಯಿಂದ ನಾನು ನಿಮ್ಮನ್ನ ಒಂದು ಮಾತು ಕೇಳಲ್ಲ? ಕೇಳಿ. ನನಗೂ ನೀವು ಮತ್ತೆ ನಿಮ್ಮ ಹೆಂಡತಿ ಜೊತೆ ಸುಖವಾಗಿ ಬಾಳಬೇಕು, ನಿಮ್ಮ ಸಂಸಾರ ಸರಿ ಹೋಗಬೇಕು, ನೀವಿಬ್ಬರು ಒಟ್ಟಿಗೆ ಬಾಳಬೇಕು ಅನ್ನೋ ಆಸೆ ಇದೆ. ನಿಮ್ಮ ಹೆಂಡತಿ ಫೋನ್ ನಂಬರ್ ಕೊಡ್ತೀರಾ? ನಿಮ್ಮ ಪರವಾಗಿ ಅವ್ರ ಹತ್ರ ನಾನು ಮಾತಾಡ್ತೀನಿ. ಆರ್ಡರ್ ಆರ್ಡರ್. ನನ್ನ ಮನಸ್ಸಿನ ಮಾತು ನಿಮ್ಗೆ ಅರ್ಥ ಆಗ್ತಿದ್ಯಾ ವೀರು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನಗೆ ಅರ್ಥ ಆಗುತ್ತೆ ಜಾನಕಿ ಅವರೇ. ಇಷ್ಟು ದಿವಸ ನೀವು ಸರ್ ಅಂತ ಕರೆದ್ಬಿಟ್ಟು ಈಗ ವೀರು ಅಂತ ಹೇಗೆ ಕರೀಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಯೋಚನೆ ಮಾಡಬೇಡಿ, ನಮ್ಮಿಬ್ಬರ ಮಧ್ಯೆ ಒಳ್ಳೆ ಸ್ನೇಹ ಇದೆ, ಒಳ್ಳೆ ಬಾಂಧವ್ಯ ಇದೆ. ಇಷ್ಟಕ್ಕೂ ಮೀರಿ ನೀವು ಹಗಲು ರಾತ್ರಿ ಕಷ್ಟಪಟ್ಟು ನನ್ನನ್ನು ನೋಡ್ಕೋತಾ ಇದ್ದೀರಿ. ನಿಮ್ಮನ್ನ ಹೊರಗ್ನೋರು ಅಂತ ನಾನು ಟ್ರೀಟ್ ಮಾಡಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಅದಕ್ಕೆ ಹೆಸರಿಡಿದು ಕರಿ ಅಂತ ಹೇಳಿದೆ. ಇಷ್ಟಕ್ಕೆ ಮೇಲೆ ನಿಮ್ಮಿಷ್ಟ. ಸರಿ, ಇನ್ನು ಮುಂದೆ ವೀರು ಅವರೇ ಅಂತಾನೆ ನಿಮ್ಮನ್ನ ಕರಿತೀನಿ. ಆಹಾ, ನೋಡಿದ್ರಾ ನಿಮ್ಮ ಬಾಯಿನಲ್ಲಿ ನನ್ನ ಹೆಸರು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ. ಈಗ ನಮ್ಮಿಬ್ಬರ ನಡುವೆ ಯಾವ ಅಂತರನೂ ಇಲ್ಲ. ಮೇಲು ಕೀಳು, ಅಧಿಕಾರ, ಆಸ್ತಿ, ಅಂತಸ್ತು ಯಾವುದೂ ಇಲ್ಲ. ಸರಿ, ನಾನು ಸ್ವಲ್ಪ ಹೊತ್ತು ಶವಾಸನ ಮಾಡಿ ಆಮೇಲೆ ಗ್ರೀನ್ ಟೀ ಕುಡಿಬೋದಾ? ಖಂಡಿತ, ಮಲ್ಕೊಳ್ಳಿ. ನಮ್ಮಿಬ್ರ ಮಧ್ಯೆ ಇನ್ನು ಮುಂದೆ ಅಂತರ ಇರಬಾರ್ದು ವೀರು. ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು. ನಮ್ಮ ಪ್ರೀತಿ ಶುರುವಾದಾಗಲೂ ನಾವು ಇದೇ ರೀತಿ ಮಾತಾಡ್ಕೊಂಡಿದ್ವಿ. ನಮ್ಮಿಬ್ರ ಮಧ್ಯೆ ಮೇಲು ಕೀಳು, ಆಸ್ತಿ, ಅಂತಸ್ತು, ಅಧಿಕಾರ ಇದ್ಯಾವುದು ಬರಬಾರ್ದು ಅಂತ. ಆದರೆ ಏನು ಮಾಡೋದು, ನಮ್ಮಿಬ್ರ ಮಧ್ಯೆ ಯಾರೋ ಹೇಳಿದ ಒಂದೇ ಒಂದು ಸುಳ್ಳು ನಮ್ಮನ್ನ ದೂರ ಮಾಡಿಬಿಡ್ತು. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.